ಗೀತಾ ಸರ್ ನಿಮ್ಮ ಮಾತು. ಮೊದಲನೇದಾಗಿ ಶಿವಣ್ಣವ್ರಿಗೆ ಮತ್ತು ಗೀತಾದೇವಿ ಅವ್ರಿಗೆ ಧನ್ಯವಾದಗಳು. ಇಷ್ಟು ಒಳ್ಳೆ ಪಿಕ್ಚರ್ ಮಾಡಿಕೊಟ್ಟಿರೋದಕ್ಕೆ. ಥಿಯೇಟ್ರ್ಗಳು ನನಗೆ ಬಾಡೋಗಿತ್ತು, ಇವತ್ತು ಹಸರಾಗ್ತಾ ಇದೆ. ಫ್ಯಾಮಿಲಿ ಆಡಿಯನ್ಸ್ ಥಿಯೇಟ್ರ್ ಒಳಗೆ ಆನಂದಿಸೋದನ್ನು ನೋಡ್ತಾ ಇದ್ವಿ. ಇವತ್ತು ಮಧ್ಯಾಹ್ನ ಥಿಯೇಟ್ರಿಂದ ಹೊರಡೋ ಮುಂಚೆ ಮ್ಯಾಟ್ನಿ ಶೋನಲ್ಲಿ ಒಂದು 60ರಿಂದ 70 ಜನ ಹೆಂಗಸರಿದ್ರು. ಅದು ಪಾಸಿಟಿವ್ ಸೈನ್ ನಮಗೆ. ಪಿಕ್ಚರ್ ಚೆನ್ನಾಗಿದ್ದರೆ ಎಂಥವರಾದರೂ ಕನ್ನಡ ಪಿಕ್ಚರ್ನ ಬಂದು ನೋಡ್ತಾರೆ, ಥಿಯೇಟ್ರ್ಗಳು ಉಳಿಯತ್ತೆ ಬೆಳೆಯತ್ತೆ ಅನ್ನೋದಕ್ಕೆ ಒಂದು ಸಾಕ್ಷಿ. ನಮ್ಮ ಪಿಕ್ಚರ್ ಬಗ್ಗೆ ಇನ್ನೇನು ಹೇಳೋಂಗೆಲ್ಲ, ರಿಸಲ್ಟ್ ಕಣ್ಣೆ ಎದುರುಗಡೆ ಇದೆ ಸರ್. 100 ಔಟ್ ಆಫ್ 100 ಮಾರ್ಕ್ಸ್ ತೆಗೆದಂಗೆ ಹೋಗ್ತಾನೇ ಇದೆ, ಹೋಗ್ತಾನೆ ಇರಲಿ. ಹಿಂಗೇನೆ ಒಂದು 50 ದಿನ ವೇದ ಹೇಗೆ ನೋಡ್ತು ಅದೇ ರೀತಿ ಇದು 50 ದಿನ ನೋಡಲಿ ಅಂತೆಲ್ಲ ನಮ್ಮ ಇಚ್ಛೆ. ಅದ್ರ ಜೊತೆಗೆ ಶಿವಣ್ಣವರ ಸ್ಕ್ರೀನ್ ಪ್ರೆಸೆನ್ಸ್, ಥಿಯೇಟ್ರು, ನಮ್ಮ ಸ್ಪೀಕರ್ಗಳ ಸಾಲಲ್ಲ ಸರ್. ನಮ್ಮ ಫ್ಯಾನ್ಸ್ ಹಾಕಿ ಆಂಪ್ಲಿಫೈರ್ ಮೇಲೆ ಆಂಪ್ಲಿಫೈರ್ ಹಾಕಿ 2 ರ್ಯಾಂಕ್ ಆಂಪ್ಲಿಫೈರ್ ಆಗಿದೆ. ಸ್ಪೀಕರ್ಗಳು ಹೆಚ್ಚಿಗೆ ಆಗಿದೆ, ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ. ಫ್ಯಾನ್ಸ್ ವಾಯ್ಸ್ನ ಸಮಾಧಾನ ಮಾಡೋಕ್ಕಾಗಲ್ಲ ನಿಮ್ಮ ಸ್ಕ್ರೀನ್ ಪ್ರೆಸೆನ್ಸ್ ಮುಂದೆ. ಸೋ ಟ್ರೂ ಸರ್, ಸೋ ಟ್ರೂ. ಶಿವಣ್ಣ ಅವರ ಸ್ಕ್ರೀನ್ ಪ್ರೆಸೆನ್ಸ್ ಬಗ್ಗೆ ಮಾತಾಡಬೇಕು. ಅಣ್ಣ ಡೈಲಾಗ್ ಹೇಳ್ದೇ ಇದ್ದಾಗ್ಲೂ ಆ ಇಂಟರ್ವಲ್ ಬ್ಲಾಕಲ್ಲಿ ಓ ಮೈ ಗಾಡ್ಸ್ ಅಣ್ಣ, ಅದು ನೆಕ್ಸ್ಟ್ ಲೆವೆಲ್ ಅಣ್ಣ. ನಾಲ್ಗೆ ತುದೀಲಿದೆ, ಹೇಳ್ಬಿಡೋಣ ಇಂಟರ್ವಲ್ ಬ್ಲಾಕ್ ಹೆಂಗಿರುತ್ತೆ ಒಂದು ಎಕ್ಸ್ಪ್ಲೈನ್ ಮಾಡೋಣ ಅಂತ, ಬಟ್ ಹೇಳಲ್ಲ ಅಣ್ಣ. ಯಾಕಂದರೆ ಇನ್ನಷ್ಟು ಅಭಿಮಾನಿಗಳು ಸಿನಿಮಾ ಥಿಯೇಟ್ರಿಗೆ ಬರಬೇಕು. ಒಂದು ಮಾತ್ರ ನಿಜ ಅಣ್ಣ, ನಿಮಗೆ ನೀವೇ ಸಾಟಿ, ಶಿವಣ್ಣನಿಗೆ ಶಿವಣ್ಣನೇ ಸಾಟಿ. ಸೊ ಮತ್ತೆ ಆ ಗೆಲುವಿನ ನಗು ನಮಗೆ ಮೂಡಿಸಿದೆ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಆ್ಯಂಡ್ ಇದೇ ರೀತಿ ಸರ್ ನೀವು ಹೇಳ್ದಂಗೆ ಥಿಯೇಟ್ರ್ಗಳಲ್ಲೂ ಕನ್ನಡ ಚಿತ್ರಗಳ ಮೂಲಕ ಹಸಿರಾಗಿರಲಿ ಅಂತ ನಾವು ಆಶಿಸ್ತೀವಿ. ನಿಮ್ಮ ಸಪೋರ್ಟ್ಗೆ, ಪ್ರೀತಿಗೆ ಥ್ಯಾಂಕ್ ಯು ಸೋ ವೆರಿ ಮಚ್ ಸರ್. ಇನ್ನೊಂದು ಮಾತು ಹೇಳ್ಬೇಕಾ? ಡೈಲಾಗ್ ಹೇಳ್ತೀರಾ? ಒಂದು ವಿಷಯ, ನಮ್ಮ ಜಗದೀಶ್ ಅವರು ಮಾರ್ಟಿನ್ ಪಿಕ್ಚರ್ ರಿಲೀಸ್ ಆದಾಗ ನನಗೆ ಫೋನ್ ಮಾಡಿದ್ರು. ಸರ್ ಈ ಪಿಕ್ಚರ್ ನಾನು ಬಿಡೋದಿಲ್ಲ, ನೀವು ನನಗೆ ಥಿಯೇಟ್ರ್ಗಳು ಬುಕ್ ಮಾಡಿರಿ, 5 ವಾರ ನಿಮ್ಮ ಥಿಯೇಟ್ರ್ ನನ್ನ ಹೆಸರಿಗೆ ಬರೆದಿಟ್ಬಿಡಿ, ಶಿವಣ್ಣನ ಹೆಸರಿಗೆ ಬರೆದಿಟ್ಬಿಡಿ, ನಿಮ್ದು ಎಷ್ಟು ಸೆಂಟರ್ಸ್ ಇದೆ ಅಷ್ಟು ಸೆಂಟರ್ಸ್ ಬೇಕು ಅಂತ ಅಷ್ಟು ಕಾನ್ಫಿಡೆಂಟಲ್ಲಿ ಮಾರ್ಟಿನ್ ಪಿಕ್ಚರ್ 2ನೇ ವಾರದಲ್ಲಿ ಫೋನ್ ಮಾಡಿ ನನ್ನ ಹತ್ರ ಚಾಲೆಂಜ್ ಕಟ್ಟಿದ್ರು. ಜಗದೀಶ್ ಅವ್ರಿಗೂ ಒಂದು ಧನ್ಯವಾದ ಹೇಳಬೇಕು. ಅವ್ರ ಮಾತು ತಕ್ಕಂತೆ ಪಿಕ್ಚರು ಹಾಗೇ ಇದೆ. ಆ್ಯಂಡ್ ಅವರು ಅದೇ ಒಳ್ಳೆ ರೀತಿಯಲ್ಲಿ ನಮಗೆ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಚೆನ್ನಾಗಿ ಮಾಡ್ಬೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ತುಂಬ ಸಂತೋಷ ಆಗ್ತಾ ಇದೆ, ಮುಖ್ಯವಾಗಿ ಸಿನಿಮಾ ಗೆದ್ದಿದ್ದಕ್ಕೆ. ಶಿವಣ್ಣ ಪ್ರೆಸೆನ್ಸ್, ಮ್ಯಾಗ್ನೆಟಿಕ್ ಪರ್ಫಾರ್ಮೆನ್ಸ್, ಹ್ಯಾಟ್ಸ್ ಆಫ್ ಟು ಯು. ಅಂಡ್ ನರ್ದನ್ ಸರ್, ಫ್ಯಾಬುಲಸ್ ಡೈರೆಕ್ಷನ್, ನವೀನ್, ಆಲ್ ದ ಆಕ್ಟರ್, ಎಲ್ಲ ನಟರುಗಳು, ಪ್ರಶಾಂತ್ ಅವರ ಟೀಮು, ಎಲ್ಲರಿಗೂ ಆಮೇಲೆ ಇಟ್ಸ್ ಭಾಳ ತುಂಬ ಖುಷಿ ಕೊಡೋ ವಿಚಾರ. ನನ್ನ ಜೊತೆಗೆ ಕನ್ನಡ ಸಿನಿಮಾ ಗೆಲ್ಲೋದು ಭಾಳ ಮುಖ್ಯ ಆಗಿತ್ತು. ಇವತ್ತು ಕನ್ನಡ ಸಿನಿಮಾ ಗೆದ್ದಿದೆ. ತುಂಬ ಅದೇ ಹೇಳ್ತಾ ಇದ್ದೆ, ವರ್ಷಕ್ಕೆ ಹೀರೋಗಳು 2 ಸಿನಿಮಾ ಮಾಡಿದ್ರೆ ಎಲ್ಲರಿಗೂ ಕೆಲಸ ಸಿಗುತ್ತೆ, ಸಿನಿಮಾನು ಇಂಡಸ್ಟ್ರಿನೂ ಚೆನ್ನಾಗಾಗತ್ತೆ ಅಂತ. ನಿಜವಾಗಲೂ ವಿಲ್ ಬಿ ವೆರಿ ಹ್ಯಾಪಿ. ಏನು ಹೇಳೋಕ್ಕಾಗಲ್ಲ, ಎಲ್ಲ ಹೇಳಿದ್ದೀನಿ ಸುಮಾರು ಸರಿ. ಐ ಆಮ್ ವೆರಿ ಹ್ಯಾಪಿ. ಶಿವಣ್ಣ, ಗೀತಾ ಮೇಡಮ್, ಐ ಆಮ್ ವೆರಿ ಪ್ರೌಡ್ ಟು ಬಿ ಪಾರ್ಟ್ ಆಫ್ ಯುವರ್ ಪ್ರೊಡಕ್ಷನ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಕಂಗ್ರ್ಯಾಚುಲೇಷನ್ಸ್ ಮೇಡಮ್. ಥ್ಯಾಂಕ್ ಯು. First, Shivana and Geeta ma'am, thank you so much, sir and ma'am, for this opportunity. And Nardhan brother, thank you again. And good evening to all the press and media friends here. I still haven't watched the movie. I'm watching it tonight. I'm hearing lots of things about the movie, sir. I'm very excited. And I've been trying to become an actor since 2004. This is my first blockbuster, and after that, I'm really, really happy for that. And thank you. I'm just so emotional seeing the love the movie is getting, seeing the love I'm getting. Thank you again. Thank you, God. Thanks for it. ಒನ್ ಆಫ್ ದ ಬಿಗ್ಗೆಸ್ಟ್ ಹಿಟ್ ಬೈರತಿ ರಣಗಲ್ ಅಂತ ಹೇಳಿ, ಅದು ಕನ್ನಡದಲ್ಲಿ ಆ ಒಂದು ಯಶಸ್ಸು ಅವ್ರಿಗೆ ಸಿಕ್ಕಿರೋದು
ನಿಜವಾಗ್ಲೂ ನಮಗೆ ಬಹಳ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಈಗ ತಾನೇ ಹೇಳ್ತಾ ಇದ್ರು ಫ್ಯಾಮಿಲಿ ಮೆಂಬರ್ಸ್ ಬರ್ತಾ ಇದ್ದಾರೆ, ಹೆಣ್ಮಕ್ಳು ಬರ್ತಾ ಇದ್ದಾರೆ ಅಂತ. ಎಲ್ಲರೂ ಕನ್ನಡಿಗರು ಮಾತ್ರ ಇದನ್ನು ನೋಡ್ತಾ ಇದ್ದಾರಾ ಅಂದರೆ, ನನಗಾದ ಅನುಭವ ಹೇಳ್ತೇನೆ. 15ನೇ ತಾರೀಕು ಪಿಕ್ಚರ್ ರಿಲೀಸ್ ಆಯಿತು. ಅವತ್ತಿನ ದಿನ ನನ್ನ ತಾಯಿಗೆ ಫೋರ್ಟಿಸ್ ಹಾಸ್ಪಿಟ್ಲಲ್ಲಿ ಹಿಪ್ ಬೋನ್ ರಿಪ್ಲೇಸ್ಮೆಂಟ್ ಆಪ್ರೇಷನ್ ಇತ್ತು. ಸೊ ಮಾರನೇ ದಿನ ನಾನು ಸಿನಿಪೊಲೀಸಲ್ಲಿ ಪಿಕ್ಚರ್ಗೆ ಹೋದ್ವಿ. ಅಲ್ಲಿಂದ ವಾಪಸ್ ಬಂದ ಮೇಲೆ ಒಂದು 17-18ನೇ ತಾರೀಕಿನಿಂದ ಆ ಫೋರ್ಟಿಸ್ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡುವ ಜನಗಳು ಯಾರಿದ್ದಾರೆ ಅವ್ರು ಯಾರೂ ಕನ್ನಡಿಗರಲ್ಲ. 90% ಮಲಯಾಳಿಗಳಿದ್ದಾರೆ, ತಮಿಳ್ನವರಿದ್ದಾರೆ. ಅವರು ನನ್ನನ್ನು ನೋಡೋ ದೃಷ್ಟಿನೇ ಬದಲಾಗೋಯ್ತು, ನನಗೆ ಕೊಟ್ಟಂಥ ಟ್ರೀಟ್ಮೆಂಟೇ ಬದಲಾಗೋಯ್ತು. ಎಲ್ಲೇ ಹೋದರೂ, ಯಾವುದೇ ಲ್ಯಾಬ್ ಹತ್ರ ಹೋದರೂ ಕೂಡ ನನ್ನ ಕೆಲಸ ಎಲ್ಲ ಬೇಗ ಆಗೋಕ್ಕಾಯಿತು. ಆಮೇಲೆ ಆ ರೀತಿ ಆ್ಯಂಡ್ ನನ್ನ ನೋಡಿದ ತಕ್ಷಣ, ಸರ್ ಏನು ಪಿಕ್ಚರ್ ಸರ್ ಅದು, ಹೇಗೆ ಮಾಡಿದ್ದಾರೆ, ಎಸ್ಪೆಷಲಿ ಆ ಇಂಟರ್ವಲ್ ಬ್ಲಾಕ್ ಫೈರ್ ಸರ್ ಅದು ಅನ್ನೋ ದೃಷ್ಟಿ ಅವ್ರವ್ರ ಭಾಷೆಯಲ್ಲೇ ಹೇಳ್ತಾ ಇದ್ರು. ನನಗೆ ನಿಜವಾಗ್ಲೂ ಆ ಆಸ್ಪತ್ರೆಯಲ್ಲಿ ಸಂಕಟ ಪಡುವಂಥ ಸಮಯದಲ್ಲೂ ಕೂಡ ಖುಷಿಯನ್ನು ತಂದುಕೊಟ್ಟಂತಹ ಪಿಕ್ಚರನ್ನು ಕೊಟ್ಟಿದ್ದೀರಿ ಶಿವಣ್ಣ. ಸೊ ಥ್ಯಾಂಕ್ ಯು ವೆರಿ ಮಚ್. ಎಲ್ಲಕ್ಕಿಂತ ಹೆಚ್ಚಾಗಿ ತುಂಬ ಚೆನ್ನಾಗಿ ನಮ್ಮ ಜೊತೆಗೆ ಬಿಹೇವ್ ಮಾಡಿ ನಮ್ಮನ್ನು ನೋಡ್ಕೊಂಡಿದ್ದೀರಿ. ಆ್ಯಂಡ್ ನರ್ತನ್ ಸರ್, ಥ್ಯಾಂಕ್ ಯು ಸೋ ಮಚ್. ಒನ್ಸ್ ಅಗೇನ್ ನನ್ನನ್ನು ಕರೆದು ಮಫ್ತಿ ಆದಮೇಲೆ ಇಲ್ಲಿ ಅವಕಾಶ ಕೊಟ್ಟಿದ್ದು. ಪ್ರಾಯಶಃ ಇದು ಕನ್ನಡಿಗರ ಒಬ್ಬರ ಹಬ್ಬ ಅಲ್ಲ, ಈ ಪಿಕ್ಚರು ಇಡೀ ಭಾರತದ ಹಬ್ಬ. ಇದು ಟ್ರೂ ಪ್ಯಾನ್ ಇಂಡಿಯಾ ಅಂತ ನನಗೆ ಅನಿಸುತ್ತೆ. ಥ್ಯಾಂಕ್ ಯು ಸೋ ಮಚ್. ಇವತ್ತು ಬೈರತಿರಂಗಲ್ ಬ್ಲಾಕ್ ಬಸ್ಟರ್ ಆಗಿದೆ ಅಂದರೆ ಅದಕ್ಕೆ ಕಾರಣಕರ್ತರು ನಮ್ಮ ಕರ್ನಾಟಕ ಜನತೆಗಳು, ಶಿವಣ್ಣ ಅವರ ಅಭಿಮಾನಿಗಳು ಮತ್ತು ಮಾಧ್ಯಮ ಮಿತ್ರರ ಸಪೋರ್ಟ್, ಡಿಜಿಟಲ್ ಮೀಡಿಯಾ ಸಪೋರ್ಟ್ ಹಾಗೂ ಟ್ರೋಲ್ ಪೇಜಸ್ ಎಲ್ರಿಗೂ ನನ್ನ ಕೋಟಿ ನಮಸ್ಕಾರಗಳು. ನಿಮ್ಮೆಲ್ಲರ ಸಪೋರ್ಟಿಂದನೇ ಇವತ್ತು ಬೈರತಿರಂಗಲ್ ಬ್ಲಾಕ್ ಬಸ್ಟರ್ ಆಗಿದೆ. ನಾನು ತುಂಬ ಹೆಮ್ಮೆಯಿಂದ ಹೇಳ್ಕೊತೀನಿ, ಶಿವಣ್ಣ ಅವರ ಜೊತೆ 4 ಬ್ಲಾಕ್ ಬಸ್ಟರ್ ಸಿನಿಮಾ ನಾನು ಕೆಲಸ ಮಾಡಿದ್ದೀನಿ ಅಂತ ಹೇಳ್ಕೊಳಕ್ ನಂಗೆ ತುಂಬಾನೇ ಹೆಮ್ಮೆ ಇದೆ ಅಣ್ಣ. ನರ್ತನ್ ಸರ್, ಕನ್ನಡ ಚಿತ್ರರಂಗಕ್ಕೆ ನೀವು 2 ಬ್ಲಾಕ್ ಬಸ್ಟರ್ ಸಿನಿಮಾ ಕೊಟ್ಟಿದ್ದೀರಾ ಸರ್. ಒಂದು ಮಫ್ತಿ, ಒಂದು ಬೈರತಿರಂಗಲ್. ಆ ಮಫ್ತಿ ಬೈರತಿರಂಗಲ್ ಮಧ್ಯದಲ್ಲಿ 7 ವರ್ಷ ಗ್ಯಾಪ್ ಇದೆ ಸರ್. ಆ 7 ವರ್ಷದಲ್ಲಿ ನೀವು ಎಷ್ಟು ಕಷ್ಟಪಟ್ಟಿದ್ದೀರಾ, ಮೆಂಟಲಿ ಆ್ಯಂಡ್ ಫಿಸಿಕಲಿ ಎಷ್ಟು ಚಾಲೆಂಜಿಂಗ್ ನೀವು ಅನುಭವಿಸಿದ್ದೀರ ಅಂತ ಯಾರು ಕೂಡ ಊಹೆ ಮಾಡ್ಕೊಳಕ್ ಸಾಧ್ಯ ಇಲ್ಲ ಸರ್. ಆ ಮಧ್ಯದಲ್ಲಿ ನೀವು ಆ ತಾಳ್ಮೆ ಇದೆಯಲ್ಲ ಸರ್, ಆ ತಾಳ್ಮೆಗೆ ಹ್ಯಾಟ್ಸ್ ಆಫ್. ಇವತ್ತು ಒಂದು ಅದ್ಭುತವಾದ ಒಂದು ಬ್ಲಾಕ್ ಬಸ್ಟರ್ ಸಿನಿಮಾ ನೀವು ಹೇಗೆ ಕೊಟ್ಟಿದ್ದೀರಾ ಅಂದ್ರೆ ಕನ್ನಡ ಚಿತ್ರರಂಗದಲ್ಲಿ ಎಲ್ರಿಗೂ ಒಂದು ಸ್ಫೂರ್ತಿ ಜಾಸ್ತಿ ಆಗಿದೆ ಸರ್. ಹಾಗೆ ನನಗೊಂದು ಅದ್ಭುತವಾದ ಪಾತ್ರ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಇವತ್ತು ಬ್ಲಾಕ್ ಬಸ್ಟರ್ ಆಗಕ್ಕೆ ಎಲ್ಲರೂ ಕಾರಣಗಳಿದ್ದಾರೆ, ಅದರಲ್ಲಿ ನಮ್ಮ ನವೀನ್ ಸರ್ ಕೂಡ ಈಸ್ ಅ ಮೇನ್ ಪಿಲ್ಲರ್ ನಮ್ಮ ಬೈರತಿರಂಗಲ್ ಸಕ್ಸಸ್ ಆಗಕ್ಕೆ. ಪ್ರತಿಯೊಂದು ಫ್ರೇಮು ಕೂಡ ಆಡಿಯನ್ಸ್ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ನಾನು ಚಿತ್ರರಂಗಕ್ಕೆ ಬಂದಾಗ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಬರ್ತೀನಿ ನಾನು. ಅಂದರೆ ನಾನು ಆ್ಯಕ್ಟಿಂಗ್ ಕೋರ್ಸ್ ಮಾಡಿದ್ರು ಕೂಡ ಸಿನಿಮಾ ಕೆಲಸ ಕಲಿಬೇಕು ಅಂತ ನಾನು 2009ರಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತೀನಿ. 22 ವರ್ಷ ನನಗೆ ಅವಾಗ. ಸೊ ನನಗೊಂದು ಕುತೂಹಲ, ಹೇಗೆ ಭೂಮಿಗೆ ಒಂದು ಮಗು ಬಂದಾಗ ಪ್ರತಿಯೊಂದನ್ನು ಎಕ್ಸೈಟ್ ಆಗಿ ನೋಡುತ್ತೋ ಹಂಗೆ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡುವಾಗ ಮೊದಲನೇ ದಿನ ತುಂಬ ಆಶ್ಚರ್ಯವಾಗಿ ನಾನು ಶೂಟಿಂಗ್ ಸ್ಪಾಟ್ ನೋಡ್ತಾ ಇದ್ದೆ. ಸೊ ಫಸ್ಟ್ ಕುತೂಹಲ ಆಗಿದ್ದು, ತಿಂಡಿ ಕೂತ್ಕೊಂಡಾಗ 5 ಥರ ತಿಂಡಿ ಬಡಿಸಿದ್ರು. ನಾನು ಏನು ವಿಶೇಷತೆ 5 ಥರ ತಿಂಡಿ ಹಾಕಿದಾರಲ್ಲ ಅಂತ ಅಲ್ಲಿ ಯಾರೋ ಪಕ್ಕದಲ್ಲಿ ಇದ್ದವ್ರನ್ನ ಕೇಳಿದೆ. ಆಗ ಅವ್ರು ಅಂದ್ರು, ಎವ್ರಿ ಡೇ ಇದೇ ಥರ, ಯಾಕೆ ನೀನು ಹೊಸಬನ ಇಂಡಸ್ಟ್ರಿಗೆ, ಗೊತ್ತಿಲ್ವಾ ನಿನಗೆ? ಇಲ್ಲ ಸರ್ ಗೊತ್ತಿಲ್ಲ ಸರ್. ದಿನ ಪ್ರತಿ ನಿರ್ಮಾಪಕರು, ನಮ್ಮ ಕನ್ನಡ ಚಿತ್ರರಂಗದಲ್ಲಿರೋ ನಿರ್ಮಾಪಕರು 4ರಿಂದ 5 ಥರ ತಿಂಡಿ, ಟೀ ಕಾಫಿ ಯಾವಾಗ ಬೇಕು ಅಂದಾಗ, ಊಟದಲ್ಲೂ ಕೂಡ ಅದ್ಭುತವಾದಂಥ ಊಟಗಳು, ಮತ್ತೆ ಸಂಜೆ ಕಾಫಿ ಟೀ ಟಿಫನ್ ಈ ಥರ ಎಲ್ಲ ಕೊಡ್ತಾ ಇರ್ಬೇಕಾರೆ ಅವಾಗ ನನಗನ್ನಿಸ್ತು, ಅಣ್ಣವರು ಯಾಕೆ ನಿರ್ಮಾಪಕರನ್ನ ಅನ್ನದಾತರು ಅಂತ ಹೇಳ್ತಾ ಇದ್ರು ಅಂದ್ರೆ ಇದಕ್ಕೇನಾ. ಒಂದು ಸಿನಿಮಾ ಶುರುವಾದ್ರೆ 300 ಜನಕ್ಕೆ ಕೆಲಸ ಸಿಗುತ್ತೆ, 300 ಫ್ಯಾಮಿಲಿಗಳಿಗೆ ಒಳ್ಳೇದಾಗುತ್ತೆ. ಜೊತೆಗೆ ಶ್ರಮದಿಂದ ಕೆಲಸ ಮಾಡೋರ್ಗೆ ಹೊಟ್ಟೆ ತುಂಬ ಊಟ ಹಾಕ್ಬೇಕು ಅನ್ನೋದು ನಮ್ಮ ಕನ್ನಡ ಚಿತ್ರರಂಗದ ನಿರ್ಮಾಪಕರ ಉದ್ದೇಶ. ಅವ್ರಗಳಿಗೂ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಆ ಸಿನಿಮಾದಲ್ಲಿ ಫಸ್ಟ್ ದಿನ ನನಗೆ ಏನು ಎಕ್ಸೈಟ್ ಆಯ್ತೋ ಅದೇ ತರ ನನಗೆ ಬೈರತಿರಂಗಲ್ ಸಿನಿಮಾ ಶೂಟಿಂಗ್ ಸ್ಪಾಟ್ ಅಲ್ಲಿ ಎಕ್ಸೈಟ್ ಆದೆ. ಯಾಕೆ ಅಂದ್ರೆ ಪ್ರತಿಯೊಂದಕ್ಕೂ ಒಂದು ಬಡ್ಜೆಟ್ ಅಂತ ಇರುತ್ತೆ. ಆ ಬಡ್ಜೆಟ್ ಮೇಲೆ ದುಡ್ಡು ಹಾಕಕ್ಕೆ ನಿರ್ಮಾಪಕರಿಗೂ ಕಷ್ಟ ಆಗುತ್ತೆ. ಏನ್ ಆಶ್ಚರ್ಯ ಅಂದ್ರೆ, ನಾವು ಪೆನಕೊಂಡದಲ್ಲಿ ಇಂಟ್ರೋಲ್ ಬ್ಲಾಕ್ ಫೈಟ್ ನಡೀತಾ ಇದೆ, ಆಲ್ಮೋಸ್ಟ್ ಒಂದು 300 ಜನ ಕೆಲಸ ಮಾಡ್ತಾ ಇದೀವಿ. 300 ಜನಗಳ ಕೈಯಲ್ಲೂ ಆಪಲ್ ಇತ್ತು. ನಾನು ಶಾಕ್ ಆಗ್ತೀನಿ, ಏನಪ್ಪ ಇದು ಎಲ್ಲರ ಕೈಗೂ ಆಪಲ್ ಇದೆ, ಏನ್ ಸಮಾಚಾರ ಅಂತ. ಆವಾಗ ಗೊತ್ತಾಗುತ್ತೆ ಇದು ಹೊಸ್ತಲ್ಲ, ಶಿವಣ್ಣ ಮತ್ತೆ ಗೀತಕ್ಕ ಅವ್ರ ಮೊದಲನೇ ಪ್ರೊಡಕ್ಷನ್ ವೇದದಿಂದನೂ ಇದನ್ನ ಅಭ್ಯಾಸ ಮಾಡ್ಕೊಂಡ್ ಬಂದಿದ್ದಾರೆ.
ಶಿವಣ್ಣ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ಎಸ್ಪೆಷಲಿ ಆ ಸೀನ್, ಆ್ಯಕ್ಚುಲಿ ಫಸ್ಟ್ ಶೋ ಸೀನ್ ನಡೀತಿರ್ಬೇಕಂದ್ರೆ ಸ್ಕ್ರೀನ್, ನಾನು ನಿಮ್ಮನ್ನ ಹಿಂಗೆ ಗುರಾಯಿಸ್ಬೇಕಂದ್ರೆ ಹೋಗಿ ಸ್ಕ್ರೀನ್ಗೆ ಹೋಗಿ ಒಂದಷ್ಟು ಜನ ಗೊತ್ತಾ ಇದ್ರು. ನನಗೆ ಒಂದು ಆಚೆ ಬಂದಾದ್ಮೇಲೆ ಏನೋ ನಮ್ಮ ಬಾಸ್ಗೆ ಇದು ಅಂದ್ಬಿಟ್ಟು ನನ್ಗೆ ಯಾರೋ ಬಂದ್ರು ಹಿಂಗೆ, ನನಗೆ ಅವಾಗ ಎಷ್ಟು ಖುಷಿ ಆಯ್ತು ಅಂದರೆ ಎಲ್ಲೋ ಒಂದು ಕಡೆ ಓಕೆ ಐ ಹ್ಯಾವ್ ಜಸ್ಟಿಫೈಡ್ ದಟ್ ಕ್ಯಾರೆಕ್ಟರ್ ಅನಿಸ್ತು. ಸೊ ದಟ್ ಕಂಪ್ಲೀಟ್ ಕ್ರೆಡಿಟ್ ನಾನು ನರ್ತನ್ ಸರ್ ಕೊಡ್ತೀನಿ. ಆ ಕಂಪೋಸಿಷನ್, ನಾನು ಆ ಸೀನ್ ಪೇಪರ್ ಓದಿದಾಗನೇ ನಾನು ಸಖತ್ ಎಕ್ಸೈಟ್ ಆದೆ, ಈ ಸೀನಿಗೆ ಗ್ಯಾರಂಟಿ ಚಪ್ಪಾಳೆ ಬೀಳತ್ತೆ, ವಿಸಿಲ್ ಬೀಳತ್ತೆ ಅಂದೆ. ಆಮೇಲೆ ಕರ್ಮ ಅಂತ ಒಂದು ಬರುತ್ತೆ ಹೊಯ್ಸಳ ಸಿನಿಮಾಲಿ, ನಾನು ಸ್ಟೇಷನ್ಗೆ ಹೋಗಿ ಬೆಂಕಿ ಹಾಕ್ತೀನಿ ಶಿವಣ್ಣ, ಈ ಸಿನಿಮಾಲಿ ನೀವು ನನ್ನ ಸ್ಟೇಷನ್ಗೆ ಬೆಂಕಿ ಬೀಳತ್ತೆ ಹಾಗೆ. ಯಾ ಸೊ ಈ ಸಂದರ್ಭದಲ್ಲಿ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ಥ್ಯಾಂಕ್ ಯು ಶಿವಣ್ಣ. ಬಹುಶಃ ಅವತ್ತು ನಾನು ಸಖತ್ ಟೆನ್ಷನ್ ಆಗಿದೆ, ನೀವು ಬಂದಾಗ ಒಂದು ಲುಕ್ ಕೊಟ್ರಿ, ಹಿಂಗೆ ಬರ್ತಿರ್ಬೇಕಂದ್ರೆ ನಾನು ಒಂದು ಸೆಕೆಂಡ್ ನನಗೆ ಇವಾಗ ಶಿವಣ್ಣನ ಕಣ್ಣು ನೋಡೋಕ್ಕಾಗಲ್ಲ ನನಗೆ ಅಂತ. ಬಟ್ ಯು ಮೇಡ್ ಮಿ ಸೋ ಕಂಫರ್ಟಬಲ್. ಅಕ್ಕನ ಪರಿಚಯ ಮಾಡಿಸಿದ್ರಿ, ಮೇಡಮ್ನ ಪರಿಚಯ ಮಾಡಿಸಿದ್ರಿ, ಲೈಕ್ ದಟ್ ಗೇವ್ ಮಿ ಎ ಕಾನ್ಫಿಡೆನ್ಸ್. ಸಿ ದಟ್ಸ್ ವಾಟ್ ದೊಡ್ಡ ಮನೆ ಅಂತ ಹೇಳೋದೇ ಅದಕ್ಕೆ ಅನ್ಸುತ್ತೆ. ಆ ದೊಡ್ಡ ಗುಣ, ನಿಮ್ಮಲ್ಲಿರೋ ಗುಣ, ಆರ್ಟಿಸ್ಟ್ಗಳನ್ನ ಎಷ್ಟು ಕಂಫರ್ಟ್ ಮಾಡ್ತೀರಾ ಅಂದರೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಲೈಕ್ ಐ ಸೆಡ್, ಬಹುಶಃ ಇವತ್ತು ನಮ್ಮ ಡ್ಯಾಡಿ ಇದ್ದೀರಾ ತುಂಬ ಖುಷಿ ಪಟ್ಟಿರೋರು. ಈಸ್ ಯುವರ್ ಬಿಗ್ಗೆಸ್ಟ್ ಫ್ಯಾನ್. ತುಂಬ ಖುಷಿ ಆಗ್ತಾ ಇದೆ. ತುಂಬ ವರ್ಷದಿಂದ ನೀವು ಒಬ್ಬರನ್ನ ನೋಡ್ತೀರಾ, ಇಚ್ಛೆ ಪಡ್ತೀರಾ, ಅವ್ರ ಫ್ಯಾನ್ ಆಗ್ತೀರಾ, ನೀವು ಎಂಜಾಯ್ ಮಾಡ್ತೀರಾ, ಅವ್ರ ಸಕ್ಸಸ್ಸನ್ನು ನೀವು ದೂರದಿಂದ ನೋಡಿರ್ತೀರ. ಇವತ್ತು ಅವ್ರ ಸಕ್ಸಸ್ಸಲ್ಲಿ ನಾವು ಒಂದು ಭಾಗ ಆಗಿದ್ದೀವಿ ಅನ್ನೋದಕ್ಕೆ ತುಂಬ ಸಂತೋಷ ಆಗುತ್ತೆ. ಐ ಆಮ್ ವೆರಿ ಹ್ಯಾಪಿ. ಸರ್, ಥ್ಯಾಂಕ್ ಯು ಸೋ ಮಚ್. ಮೇಡಮ್, ನಿಮಗೂ ಅಷ್ಟೇ. ಸಾಮೂಹಿಕವಾಗಿ ನಂದೊಂದು ರಿಕ್ವೆಸ್ಟ್ ಇದೆ. ಇದು ಮುಗಿದ ಮೇಲೆ ನನಗೊಂದು ಸೆಲ್ಫಿ ಬೇಕು. ಪುನೀತ್ ಸಾರ್ ಜೊತೆಗೆ ಒಂದು ಸೆಲ್ಫಿ ಬೇಕು ನನಗೆ. ಥ್ಯಾಂಕ್ ಯು ನರ್ತನ್ ಸರ್. ಥ್ಯಾಂಕ್ಸ್ ಫಾರ್ ದ ಅಪಾರ್ಚುನಿಟಿ. ಎಲ್ಲ ನಟರಿಗೂ, ನಟಿಯರಿಗೂ ಅಭಿನಂದನೆಗಳು. ಥ್ಯಾಂಕ್ ಯು. ಶಿವಣ್ಣನ ಜೊತೆ ಸೆಲ್ಫಿ ಕ್ಲಿಕ್ಕಿಸಿಕೊಂಡ ವರದಾ ಅವರು ಅಂತ ಒಂದು ತಮ್ನೇಲ್ ಬರಬೇಕಲ್ಲ. ಅದು ಸೂಪರ್. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ನಾವೆಲ್ಲರೂ ನೋಡ್ತಾ ಇದೀವಿ ಈಗ ಏನು ಆಗ್ತಾ ಇದೆ ಕಲೆಕ್ಷನ್ ವೈಸು, ಅಥವಾ ಇಂಡಸ್ಟ್ರಿ ಸೊರಗ್ತಾ ಇದೆ ಅಂತ ನಾವು ಅನ್ಕೋತಾ ಹೇಳ್ತಾ ಇದೀವಿ. ಬಟ್ ಇಲ್ಲ, ಇಂಡಸ್ಟ್ರಿ ಸೊರಗಿಲ್ಲ, ಇಂಡಸ್ಟ್ರಿ ಸೊರಗೋದು ಇಲ್ಲ. ಎಲ್ಲಿವರೆಗೂ ಅಂದರೆ ಇಂಥ ಮೂವಿಗಳು ಬರ್ತಾರವರೆಗೂ ಯಾವತ್ತೂ ಇಂಡಸ್ಟ್ರಿ ಸೊರಗಲ್ಲ. ಅಂಡ್ ಮೇಲಾಗಿ ಬರೀತಿರಂಗಲ್ ಒಂದು ಎಕ್ಸಾಮ್ ಬರೆದಿದ್ದಾರೆ, ಆಡಿಯನ್ಸು ಅದಕ್ಕೆ ಮಾರ್ಕ್ಸ್ ಕೊಟ್ಟಿದ್ದಾರೆ. ಆ ಮಾರ್ಕ್ಸ್ನ ಹೇಳೋದಷ್ಟೇ ನನ್ನ ಕೆಲಸ. ಸೊ ನಾನೊಂದು ಬರೀ ಮೀಡಿಯಾ ಆಗಿ, ಒಂದು ಥಿಯೇಟರ್ ಓನರ್ ಆಗಿ, ಈ ಮೂವಿ ಯಾವ ಮಟ್ಟಿಗೆ ಜನನ ಎಂಟರ್ಟೈನ್ ಮಾಡ್ತಾ ಇದೆ ಮತ್ತು ಯಾವ ಮಟ್ಟಿಗೆ ಜನನ ಸೆಳೀತಾ ಇದೆ ಅನ್ನೋದು ನಾನು ಕಣ್ಣಾರೆ ನೋಡಿದ್ದೀನಿ. ಇದಕ್ಕೆ ನಾನು ಸಾಕ್ಷಿ. ಸಾರಿ. ಆ್ಯಂಡ್ ಸಾಕಷ್ಟು ಬಾರಿ ಆ್ಯಕ್ಚುಲಿ ನನ್ನ ಕರೆದ್ರು ಹೇಳಕ್ಕೆ, ಮೂವೀಸ್ ಥಿಯೇಟರ್ ಕಡೆಯಿಂದ ಏನಿದೆ ಇದು ಕಲೆಕ್ಷನ್ ವೈಸು ಮತ್ತು ರಿಪೋರ್ಟ್ ವೈಸ್. ಯಾಕಂದರೆ ಫಸ್ಟ್ ಆಡಿಯನ್ಸ್ನ ನಾವೇ ನೋಡೋದು. ಯಾವುದೇ ಮೂವಿ ಆಗಿರ್ಬೋದು, ಅದ್ರ ಫಸ್ಟ್ ರಿಯಾಕ್ಷನ್ ಏನು, ಅದ್ರ ಪಿಕ್ಚರು ಯಾವ ರೀತಿ ಆಡಿಯನ್ಸ್ನ ಅದು ರಿಸೀವ್ ಮಾಡ್ತಾ ಇದ್ದಾರೆ ಅಂತ ನಾವು ಫಸ್ಟ್ ನೋಡ್ತೀವಿ. ನಾವು ತದನಂತರ ಮೂವಿ ಟೀಮ್ ಅವ್ರಿಗೆ ಹೇಳ್ತೀವಿ. ಮೂವಿ ಟೀಮ್ ಅವ್ರು ಬರ್ತಾರೆ, ನೋಡ್ತಾರೆ, ಅವರು ಕೂಡ ಒಂದು ಅಸಟೈ ಮಾಡ್ತಾರೆ, ಏನು ಸರಿ ಇದೆ, ಏನು ತಪ್ಪಾಗಿದೆ, ಏನು ಸರಿ ಹೋಗಿದೆ ಅಂತ. ಆ ನಿಟ್ಟಿನಲ್ಲಿ ಭೈರತಿ ರಣಗಲ್ ಮೂವಿ ಬಗ್ಗೆ ಹೇಳ್ಬೇಕಂದ್ರೆ, ಸುಮ್ಮನೆ ಈಗ ಚೆನ್ನಾಗಿಲ್ಲ ಅಂತ ಹೇಳೋ ಬದಲು ಒಂದೇ ಒಂದು ನನ್ನ ಓನ್ ಎಕ್ಸ್ಪೀರಿಯನ್ಸು ಹೇಳ್ಬಿಡ್ತೀನಿ. ನನ್ನ ವೈಫ್ ಈ ನಡುವೆ ಸ್ವಲ್ಪ ಜಾಸ್ತಿ ಈ ಕೊರಿಯನ್ ಸೀರೀಸು ಅದು ಇದೆಲ್ಲ ನೋಡ್ತಾ ಇದ್ದಾರೆ ಶಿವಣ್ಣ. ಸೊ ಅವಳು ಒಂದು ಮಾತು ಹೇಳಿದ್ಲು ಮೂವಿ ನೋಡಿದ್ಮೇಲೆ, ನೀವು ಅವತ್ತು ಥಿಯೇಟರ್ ಬಂದಿದ್ದೀರಿ, ನನ್ನ ವೈಫ್ ಮೂವಿ ನೋಡ್ತಾ ಇದ್ಲು. ಒಂದು ಮಾತು ಹೇಳಿದ್ಲು, ಏನು ಮಾಡಿದಿರೋ ಪಿಕ್ಚರು, ಈ ನಡುವೆ ಸೀರೀಸ್ ನೋಡಿ ಮೂವಿ ನೋಡಿ ಇಂಟ್ರೆಸ್ಟ್ ಹೋಗ್ಬಿಟ್ಟಿತ್ತು ಅಂತ ಹೇಳಿದ್ಲು. ಆದರೆ ಈ ಪಿಕ್ಚರ್ಲಿ ಸೆಕೆಂಡ್ಗೂ ನಿಮಿಷಕ್ಕೂ ಥ್ರಿಲ್ಲಿಂಗ್ ಆಗಿದೆ ಮೂವಿ, ಅಷ್ಟು ಚೆನ್ನಾಗಿ ಮಾಡಿದರೆ ಅಂತ ಹೇಳಿ ಇದು ನನ್ನ ವೈಫು ಒಬ್ಬ ಆಡಿಯನ್ಸ್ ಆಗಿ ಹೇಳ್ದಂಥ ಮಾತು. ಸೊ ಈ ಮಾತಲ್ಲಿ ನನಗೆ ಎರಡು ಖುಷಿ ಆಯಿತು. ಒಂದು, ಆಡಿಯನ್ಸ್ ಇಷ್ಟಪಡ್ತಾ ಇದ್ದಾರೆ. ಎರಡನೇದು, OTT ಬಂತು, ಥಿಯೇಟ್ರಿಗೆ ಜನ ಬರಲ್ಲ, ಥಿಯೇಟ್ರ್ ಅಥವಾ ಪಿಕ್ಚರ್ಗಳು ನೋಡಲ್ಲ ಅನ್ನೋದು ಏನೋ ಒಂದು ಒಂದು ಸುದ್ದಿ ಇತ್ತಲ್ಲ, ಅದು ಕೂಡ ಸುಳ್ಳು. ಜನ ಬರ್ತಾರೆ, ಕಂಟೆಂಟ್ಗಳಿದ್ದಾಗ, ಮೂವಿಗಳಿದ್ದರೆ ಜನ ಥಿಯೇಟರ್ ಬಂದೇ ಬರ್ತಾರೆ ಅಂತ ಹೇಳಿ ನನಗೆ ಅಶ್ಯೂರೆನ್ಸ್ ಸಿಕ್ಕಿದೆ.
ಸೊ ಒನ್ಸ್ ಅಗೇನ್ ಥ್ಯಾಂಕ್ಸ್ ಟು ಎವ್ರಿ ಒನ್. ಆ್ಯಂಡ್ ಆ್ಯಕ್ಚುಲಿ ನನ್ನನ್ನು ಕೇಳಿದ್ರಿ ನೀವು, ನಾನು ಕೆಲವು ಥಿಯೇಟರ್ ನಡೆಸ್ತಾ ಇದ್ದೀನಿ. ಇವತ್ತು ಆ್ಯಕ್ಚುಲಿ ಈ ಪಿಕ್ಚರ್ನ ಡಿಸ್ಟ್ರಿಬ್ಯೂಟ್ ಮಾಡಿರೋ ನಮ್ಮ ಜಗದೀಶ್ ಕೇಳಬೇಕು ನೀವು, ಏನಪ್ಪ ಹೆಂಗಿದೆ ಎಲ್ಲ ಕಡೆ ಅಂತ. ಯಾಕಂದ್ರೆ ಸಾಕಷ್ಟು ಥಿಯೇಟರ್ಗಳನ್ನ ನಡೆಸ್ತಾ ಇರೋದು ಅವರೇ. ಸೊ ಅವ್ರನ್ನೂ ಒಂದು ಮಾತು ಕೇಳಿದ್ರೆ ತುಂಬ ಚೆನ್ನಾಗಿರುತ್ತೆ. ಗುಡ್ ಈವ್ನಿಂಗ್. ಮೊದಲನೇದಾಗಿ ಎಲ್ರಿಗೂ ಒಂದು ಬಿಗ್ ಥ್ಯಾಂಕ್ಸ್ ಹೇಳ್ತೀನಿ ಟೋಟಲ್ ಆಗಿ. ಸ್ಟಾರ್ಟಿಂಗ್ ಎಲ್ಲಿಂದ ಮಾಡಬೇಕು ಅಂತಾನೆ ಗೊತ್ತಾಗಲ್ಲ. ಹೇಗೆ ಅಂತ ಅಂದರೆ ನನಗೆ ಅವತ್ತು ಈ ಸಿನಿಮಾ ನನಗೆ ಬೇಕೇ ಬೇಕು ಅಂತ ಅಂದ್ಬಿಟ್ಟು ನಾನು ತುಂಬ ಜನಕ್ಕೆ ಕೇಳಿದ್ದೆ. ಅದಕ್ಕಿಂತ ಹೆಚ್ಚಾಗಿ ಜಗದೀಶ್ ಅವರೇ ಡಿಸ್ಟ್ರಿಬ್ಯೂಷನ್ ಇದು ನೀವೇ ತಗೊಳ್ಳಿ ಅಂತ ನನಗೆ ನಮ್ಮ ಥಿಯೇಟ್ರುಗಳು, ಈಗ ನಮ್ಮ ಥಿಯೇಟ್ರುಗಳು ಇರೋದ್ರಿಂದ ನಾವು ಪ್ರತಿ ವೀಕ್ ಮಾತಾಡ್ತಾ ಇರ್ತೀವಿ. ಆವಾಗ ನನಗೆ ತುಂಬ ಸಜೆಷನ್ ಬಂದಿತ್ತು. ನಮ್ಮ ಮುಕುಂದ ವೆಂಕಟೇಶಣ್ಣ ಇರ್ಬೋದು, KP ಶ್ರೀಕಾಂತ್ ಅವರು, ಅವ್ರ ಬಿಡಿ ನಮ್ಗೆ ಯಾವಾಗಲೂ ಒಂಥರ ಬ್ಯಾಕ್ ಸಪೋರ್ಟ್ ಅವರು, ಕುಮಾರಣ್ಣ ಇರ್ಬೋದು, ಇವರೆಲ್ಲ. ಆಮೇಲೆ ಅಲ್ಲಿಂದ ನಮ್ಮ ಮೈಸೂರು ಥಿಯೇಟ್ರು ರಾಜಾರಾಮ್ ಅವರು, ಇವರೆಲ್ಲ ಹೇಳಿದರು. ಬಟ್ ಅನ್ಫಾರ್ಚುನೇಟ್ ಆಗಿ ಇದನ್ನು ಆಗಸ್ಟ್ 15 ಅಂತ ಫಸ್ಟ್ ಡೇಟ್ ಅನೌನ್ಸ್ ಮಾಡ್ತಾರೆ. ಯಾವುದು ನಮ್ಮ ಭೈರತಿ ರಣಗಲ್. ಅವಾಗ ನಮಗೆ ನಮ್ಮದು ಭೀಮಾ ಪ್ರೊಡಕ್ಷನ್ ನಮ್ಮದೇ ಇರೋದ್ರಿಂದ, ವಿತ್ ಡಿಸ್ಟ್ರಿಬ್ಯೂಷನ್ ನಮ್ಮದೇ ಇರೋದ್ರಿಂದ ನಮಗೆ ಇದೇನಿದು ಈ ಡೇಟಿಗೆ ಬಂದು ಲಾಕಾಯ್ತಲ್ಲ ಅಂದ್ಬಿಟ್ಟು ಈ ಸ್ಟೇಜಲ್ಲೇ ಅವತ್ತು ಅಣ್ಣ ಬಂದಿರ್ತಾರೆ ನಮ್ಮದು ಪ್ರೀ ರಿಲೀಸ್ ಈವೆಂಟ್ಗೆ. ಅವತ್ತು ಅಣ್ಣನ ನಾನು ಕೇಳ್ತೀನಿ ಇಲ್ಲಿ, ಅಣ್ಣ ಅದು ಡಿಸ್ಟ್ರಿಬ್ಯೂಷನ್ ಒಂದು ಸ್ವಲ್ಪ ಮಾತಾಡ್ಬೇಕಣ್ಣ, ಅದನ್ನ ಬರ್ತೀನಿ ಅಂತ. ಜಗದೀಶ್ ನೀನು ಯಾವಾಗ ಬೇಕಾದ್ರೆ ಬಾರಪ್ಪ ಮನೆಗೆ ಅಂತ ಹೇಳ್ತಾರೆ. ಆದರೂ ಕೂಡ ನಾನು ಅದಾಗ ಒಂದು ವೀಕು 10 ಡೇಸ್ಗೇನೋ ನಾನು ಅಲ್ಲಿ ಹೋಗಿ ನಂಬಿದ್ರೆ ನಂಬಿಬಿಟ್ರೆ ಬಿಡಿ, ಇಷ್ಟು ದೊಡ್ಡ ಬ್ಯಾನರು, ಗೀತಾ ಪಿಕ್ಚರ್ಸ್ ಬ್ಯಾನರು, ಇಷ್ಟು ಟೈಟ್ಲು, ಇಷ್ಟು ಕ್ರೇಜಿರೋ ಮೂವಿನ ಜಸ್ಟ್ ಒಂದು ಸಿಟ್ಟಿಂಗಲ್ಲಿ ಒಂದು 5 ಮಿನಿಟ್ಸಲ್ಲಿ ಸಿನಿಮಾ ನನ್ನ ಕೊಡ್ತಾರೆ ಅಂತ ಅಂದರೆ ಅವರು ನನ್ನ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆ ಅದು. ಆಮೇಲೆ ಅಲ್ಲಿಂದ ಈ ಮೂವಿನ ತಗೊಳ್ಳೋದು ಹೆಂಗೆ ಅಂತ ಅಂದರೆ, ಈ ಭೈರತಿ ರಣಗಲ್ನ ಇದನ್ನು ನಾನೊಂದು ಉತ್ತಕ್ಕೆ ಹೋಲಿಸ್ತೀನಿ. ಅಂದರೆ ಇಲ್ಲಿ ತುಂಬ ಜನ ಉತ್ತನೇನೋ ತುಂಬ ಇರುವೆಗಳು ತುಂಬ ಕಷ್ಟಪಟ್ಟು ಹಗಲು ರಾತ್ರಿ ಕಟ್ತವೆ. ಕೊನೆಯಲ್ಲಿ ನಾವು ಹಾವುಗಳಿದ್ದಂಗೆ ಕೊನೆಯಲ್ಲಿ ಬಂದು ನಾವು ಸೇರ್ಕೊಂಡಿದ್ದೀವಿ ಜಗದೀಶ್ ಫಿಲಮ್ಸ್ ಅಂತ ಡಿಸ್ಟ್ರಿಬ್ಯೂಷನ್ ಮಾಡೋದಕ್ಕೆ. ಹಾಗಾಗಿ ಆಮೇಲೆ ಈ ಸಿನಿಮಾ ಮೇಲೆ ನನಗೆ ತುಂಬ ನಂಬಿಕೆ ಇದ್ದಿದ್ದು ಡೈರೆಕ್ಟರ್ ನರ್ತನ್ ಮೇಲೆ. ಯಾಕೆಂದರೆ ಮಫ್ತಿ ಬಂದು ಒನ್ ಆಫ್ ದಿ ಬೆಸ್ಟ್ ಮೂವಿ ಸರ್ ಅದು. ಅದನ್ನು ನೋಡ್ತಾ ಇದ್ರೆ ಇವತ್ತಿಗೂ ಕೂಡ ಅನ್ನುತ್ತೆ ಮೈಯೆಲ್ಲ. ಆಮೇಲೆ ನಾನು ಈ ಮೂವಿನ ಡಿಸ್ಟ್ರಿಬ್ಯೂಟ್ ಮಾಡಿ ತುಂಬ ಜನ ಥಿಯೇಟರ್ಸ್ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಇದನ್ನು ಯಾವ ರೀತಿ ಹೇಳಬೇಕು ಅಂತ ಅಂದರೆ, ಯಾಕೆಂದರೆ ಅವತ್ತು ನಾವು ರಿಲೀಸ್ ಮಾಡಿದ್ದು ಡೇಟಲ್ಲಿ ತುಂಬ ಸಿನಿಮಾಗಳು ಹಿಂದೆ ಒಂದು 2-3 ಸಿನಿಮಾಗಳು ಹಿಟ್ ಆಗಿತ್ತು, ಅದು ಕಂಟಿನ್ಯೂಷನ್ ಇತ್ತು. ಅವತ್ತಿಗೆ ಕೂಡ ನಮಗೊಂದು ಅದರ್ ಲ್ಯಾಂಗ್ವೇಜಲ್ಲಿ ಒಂದು ದೊಡ್ಡ ಸಿನಿಮಾ ಇತ್ತು. ಅದೆಲ್ಲನೂ ಬದಿಗೊತ್ತು ನನ್ನ ಮಾತಿಗೆ ಬೆಲೆ ಕೊಟ್ಟು ಎಲ್ಲ ಒಳ್ಳೊಳ್ಳೆ ಥಿಯೇಟ್ರುಗಳನ್ನ ನಮ್ಮದು ಭೈರತಿ ರಣಗಲ್ಗೆ ಕೊಟ್ಟು ಹೈಯೆಸ್ಟ್ ಥಿಯೇಟ್ರುಗಳು ಭೈರತಿ ರಣಗಲ್ಗೆ ಇದ್ದು ನಂಬರ್ 1 ಪ್ಲೇಸಲ್ಲಿ ಬರ್ತಕ್ಕಂಥದ್ದಕ್ಕೆ ಕಾರಣರಾದಂಥ ಪ್ರತಿಯೊಬ್ಬ ನಮ್ಮ ಸಿನಿಮಾನ ಪ್ಲೇ ಮಾಡಿರ್ತಕ್ಕಂಥ ಎಲ್ಲ ಥಿಯೇಟ್ರಿಗೂ ಮೊದಲನೇದಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಹೋಲ್ಸೇಲ್ ಆಗಿ ಇಡೀ ಚಿತ್ರತಂಡಕ್ಕೆ ದೊಡ್ಡ ಥ್ಯಾಂಕ್ಸ್. ಆಮೇಲೆ ಅಣ್ಣ ನಿಮ್ಮ ಮೂವಿ ಇದ್ದಂಗೆಲ್ಲ ನಾನು ಮನೇಲೂ ಹೇಳಿದ್ದೆ ನಿಮಗೆ, ಅಣ್ಣ ಇದು ನಿಮ್ಮ ಮೂವಿ ಡಿಸ್ಟ್ರಿಬ್ಯೂಷನ್ ಮಾಡೋವರೆಗೂ ನಿಮ್ಮ ಮೂವಿ ಅಣ್ಣ, ಅಲ್ಲಿಂದ ನಾನು ನನ್ನ ಮೂವಿ ಥರನೇ ಮಾಡಿಕೊಡ್ತೀನಿ ಅಂತ. ನಿಮಗೆ ಎಷ್ಟು ಮಟ್ಟ ಖುಷಿಯಾಗಿದೆ ಅಣ್ಣ ನಮಗೆ ಗೊತ್ತಿಲ್ಲ, ನನ್ನ ಕೈಲಾದಷ್ಟು ಅಂತೂ ನಾನು ಮಾಡಿದ್ದೀನಿ ಅಣ್ಣ. ಆಮೇಲೆ ಗೀತಕ್ಕ ನಿಮ್ಗಂತೂ ದೊಡ್ಡ ಥ್ಯಾಂಕ್ಸ್ ಪಾಪ. ನೀವು ಯಾವತ್ತೂ ನನ್ನ ಒಂದು ದಿನ ಒಂದು ಲೆಕ್ಕ ಕೇಳಿಲ್ಲ ಇವತ್ತವರೆಗೂ. ಈ ಕ್ಷಣದವರೆಗೂ ಎಷ್ಟಾಯಿತು ಜಗದೀಶ್, ಎಲ್ಲಿ ಯಾವ ಥಿಯೇಟ್ರ್ ಏನಾಯಿತು ಅಂತ ಈ ಕ್ಷಣದವರೆಗೂ ಕೇಳಿಲ್ಲ. ಅಷ್ಟು ನಂಬಿಕೆ ನನ್ನ ಮೇಲೆ ಇಟ್ಕೊಂಡಿದ್ದೀರಿ ಹೇಳ್ತಾ ಆಮೇಲೆ ಈ ಸಿನಿಮಾಗೆ ಪ್ರಮೋಟ್ ಮಾಡ್ತಕ್ಕಂಥದ್ದು ಬಿಗ್ ಲಿಟಲ್ ಭರತ್ ಅವರು, ಅವ್ರಿಗೊಂದು ಥ್ಯಾಂಕ್ಸ್. ಆಮೇಲೆ ನಮ್ಮ ಕಿರಣ್ ಮಾಡಿದ್ದಾರೆ, ಅವ್ರಿಗೆ ಅಲ್ಲೂರಿಗೂ ಅಂತ ಒಬ್ರು ಇದು ಮಾಡಿಕೊಟ್ಟಿದ್ದಾರೆ. ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ತಾ, ಇದೇ ರೀತಿ ಅಣ್ಣ ನಿಮ್ಮ ಬ್ಯಾನರಿಂದ ತುಂಬ ಸಿನಿಮಾಗಳು ಬರಲಿ ಅಂತ ನಾನು ಕೇಳ್ಕೊತಾ ಎಲ್ರಿಗೂ ನಮಸ್ತೆ ಅಂತ ಹೇಳ್ತೀನಿ. ಈ ಸಕ್ಸಸ್ ಕೂಡ ನಾನು ಹಾಗೆ ತೊಗೊಂಡಿದ್ದೀನಿ. ಇದೇ ಥರ ಇದು ನಮ್ಮ 2ನೇ ಚಿತ್ರ, ಗೀತಾ ಪಿಕ್ಚರ್ಸಿಂದ ಇದು 2ನೇ ಚಿತ್ರ ನಮ್ಮದು. ವೇದ ಮಾಡಬೇಕಾದ್ರೆ ಕೂಡ ವೇದ ಕೂಡ ನಮಗೆ ಆ್ಯಕ್ಚುಲಿ ನಾವು 3rd ಹ್ಯಾಂಡ್ ಅದರಲ್ಲಿ. ಫಸ್ಟ್ 2 ಏನೋ ಕ್ಯಾನ್ಸಲ್ ಆಗಿ ನಮಗೆ ಬಂದಿತ್ತು ಅದು ಫಿಲಮ್ ಅದು. ಸೊ ಅದು ಕೂಡ ಇದೇ ಥರ ಸಕ್ಸಸ್ ಕಂಡಿತ್ತು. ಆ್ಯಂಡ್ ಭೈರತಿ ರಣಗಲ್ ಮೊದಲಿಂದನೇ ಯಾವಾಗ ನರ್ತನ್ ಅವ್ರು ಇದ್ರ ಬಗ್ಗೆ ಮಾತಾಡಿದ್ರು, ನಾನು ಅವ್ರು ಹೇಳಬೇಕು ನಾನು ಅಂದ್ಕೊಂಡಿದ್ದೆ ಸೀಕ್ವಲ್ ಹೇಳ್ತಾರೆ ಅಂತ, ಬಟ್ ಪ್ರೀಕ್ವಲ್ ಮಾಡಿದ್ರು. ಐ ಥಿಂಕ್ ನಮ್ಮದೇ ಮೊದಲ ಚಿತ್ರ ಪ್ರೀಕ್ವಲ್ ಮಾಡಿರೋದು ಅಂತ ಕಾಣಿಸುತ್ತೆ. ಈ ಚಿತ್ರ ಇಷ್ಟು ದೊಡ್ಡ ಹಿಟ್ ಆಗಬೇಕಂದ್ರೆ ಅದಕ್ಕೆ ನಾನು ಅದ್ರ ಕ್ರೆಡಿಟ್ ಪೂರ್ತಿ ನಾನು ನರ್ತನ್ ಅವ್ರಿಗೆ ಕೊಡೋಕ್ಕೆ ಇಷ್ಟಪಡ್ತೀನಿ. ಭಾಳ ಕಷ್ಟಪಟ್ಟು ಮಾಡಿದ್ದಾರೆ. ಜೊತೆಗೆ ನಮ್ಮ ಎಲ್ಲರೂ ಹೀರೋ ಇರ್ಬೋದು, ಹೀರೋಯಿನ್ ಇರ್ಬೋದು, ಮತ್ತು ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ತಂತ್ರಜ್ಞರು ಕೂಡ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಈ ಫಿಲಮ್ ಹಿಟ್ ಆಗಿದೆ ಅಂದರೆ ಅದಕ್ಕೆ ಎಲ್ಲರೂ ಕಾರಣ.
ಇನ್ನು ನಮ್ಮ ಅಪ್ಪಾಜಿ ಹೇಳ್ದಂಗೆ ಅಭಿಮಾನಿ ದೇವರುಗಳು ಅಂತ ಹೇಳಿದ್ದಾರೆ. ಅವ್ರ ಸಪೋರ್ಟ್ ಇಲ್ಲದೆ ಇವತ್ತು ಈ ಚಿತ್ರ ಇಷ್ಟು ಮಟ್ಟಕ್ಕೆ ಬರೋಕ್ಕೆ ಆಗ್ತಿರ್ಲಿಲ್ಲ. ಸೊ ನಾನು ಅವರಿಗೂ ನಮಸ್ಕಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ಮ್ಯಾಮ್, ನೀವು ಹೇಳಿದ್ರಿ ನಾನು ಆ್ಯಸ್ ಅ ಫ್ಯಾನ್ ಆಗು ಕೂಡ ಶಿವಣ್ಣ ಅವರ ಭೈರತಿ ರಣಗಳು ನೋಡೋದಕ್ಕೆ ಕಾಯ್ತಾ ಇದ್ದೀನಿ ಅಂತ ಹೇಳಿ. ಆ್ಯಸ್ ಅ ಫ್ಯಾನ್ ಭೈರತಿ ರಣಗಲಲ್ಲಿ ಯಾವ ಸೀನ್ಗೆ ನೀವು ಸಿಕ್ಕಾಪಟ್ಟೆ ಫಿದಾ ಆದ್ರಿ ಮ್ಯಾಮ್? ವಿಚ್ ವಾಸ್ ಯುವರ್ ಮೋಸ್ಟ್ ಫೇವ್ರೆಟ್ ಸೀನ್? ಫೇವ್ರೆಟ್ ಸೀನ್ ಅಂತೇನಿಲ್ಲ, ಇಡೀ ಚಿತ್ರ ತುಂಬ ಚೆನ್ನಾಗಿದೆ. ನಾನು ಇದು ಚೆನ್ನಾಗಿದೆ ಅದು ಚೆನ್ನಾಗಿದೆ ಅಂದರೆ ಡೈರೆಕ್ಟ್ರಿಗೆ ಪಾರ್ಶಾಲಿಟಿ ಮಾಡ್ದಂಗೆ ಡೈರೆಕ್ಟರ್ ಬೇಜಾರಾಗಿದೆ, ಹಂಗಂದ್ರೆ ಆ ಸೀನ್ ಚೆನ್ನಾಗಿಲ್ವಾ ಅಂತ. ಹೌದು, ಬಟ್ ತುಂಬ ಮನಸ್ಸಿಗೆ ಟಚ್ ಆಗಿದ್ದಂದರೆ ಇಂಟರ್ವೆಲ್ ಬ್ಲಾಕ್. ಆ ಮಗು ಮನಸ್ಸಲ್ಲಿ ಯಾವಾಗಲೂ ಅವ್ರ ತಂದೆ ಅದನ್ನು ಮರೆಯೋಕ್ಕೆ ಆಗಲ್ಲ ಅಂತ ನನಗೆ ಅನಿಸುತ್ತೆ. ಅಲ್ಲಿ ನಮ್ಮ DOP ಅವ್ರಿಗೆ ಕೂಡ ಕ್ರೆಡಿಟ್ ಕೊಡಬೇಕಾಗುತ್ತೆ, ಯಾಕಂದರೆ ನೀವು ಆ ಥರ ಅದನ್ನು ತೋರಿಸಿದ್ದೀರ. ನೀವು ತುಂಬ ಸಂತೋಷ. ಈ ಚಿತ್ರದ ಗೆಲುವಿಗೆ ನೀವು ಕಾರಣ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಈ ಸಿನಿಮಾ ಫಸ್ಟ್ ಮಫ್ತಿ ಹಿಟ್ ಆದಾಗ ಸಿನಿಮಾ ರಣಗಲ್ ಅಂತ ಸಿನಿಮಾ ಮಾಡಲೇಬೇಕು ಅಂತ ಫಿಕ್ಸ್ ಆಗಿದ್ದು ಶಿವಣ್ಣನ್ ಫ್ಯಾನ್ಸು. ಸೊ ಶಿವಣ್ಣನ್ ಫ್ಯಾನ್ಸ್ಗೆ ಫಸ್ಟ್ ಕ್ರೆಡಿಟ್ ಹೋಗ್ಬೇಕು. ಸೊ ರಣಗಲ್ ಅನ್ನೋ ಟೈಟ್ಲನ್ನ ಶ್ರೀಕಾಂತ್ ಸರ್ ರಿಜಿಸ್ಟರ್ ಮಾಡಿಸಿದ್ರು. ಸೊ ಈ ಸಿನಿಮಾ ಆಗಲೇಬೇಕು ಅಂತ ಕಾರಣಾಂತರಗಳಿಂದ ಅದು ಮುಂದೆ ಹೋಗಿ ಒಂದು ಟೈಮ್ ಬಂತು. ಸೊ ಲೇಟಾಗಿ ಬಂದ್ರೂ ಸ್ವಲ್ಪ ಸೌಂಡ್ ಆಗೇ ಮಾಡ್ಕೊಂಡು ಬಂದಿದೆ. ಸೊ ಖುಷಿ ಆಗುತ್ತೆ. ಸೊ ಒನ್ಸ್ ಅಗೇನ್ ಥ್ಯಾಂಕ್ಸ್ ಟು ಶಿವಣ್ಣ ಫ್ಯಾನ್ಸ್, ಮೀಡಿಯಾ. ಸೊ ಶಿವಣ್ಣ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ದ ಆಪರ್ಚುನಿಟಿ. ಮೇಡಮ್, ಥ್ಯಾಂಕ್ ಯು ಮೇಡಮ್. ಕರೆದು ಮಫ್ತಿ ಹಿಟ್ ಆದ್ಮೇಲೆ ಈ ಸಿನಿಮಾ ನೀವು ಮಾಡಲೇಬೇಕು ಅಂತ ಅವತ್ತೇ ಅಡ್ವಾನ್ಸ್ ಕೊಟ್ಟಿದ್ರು. ತುಂಬ ಖುಷಿ ಆಯಿತು. ಸೊ ಅಂದರೆ ದೊಡ್ಡ ಮನೆಯವ್ರು ಕರೆದು ಈ ಸಿನಿಮಾ ಮಾಡಬೇಕು ಅಂತ ಒಂದು ಹೊಸ ನಿರ್ದೇಶಕನಿಗೆ ಒಂದು ಆಪರ್ಚುನಿಟಿ ಕೊಡೋದು ಅದು ಅದೃಷ್ಟ. ಆ್ಯಂಡ್ ಶಿವಣ್ಣನ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಫಸ್ಟ್ ಈ ಕಾರ್ಯಕ್ರಮಕ್ಕೆ ನಮ್ಮ ರವಿ ಬಸೂರವರು ಬರೋಕ್ಕಾಗಲಿಲ್ಲ, ಯಾವುದೋ ಒಂದು ಮ್ಯೂಸಿಕ್ ಔಟ್ ತೆಗಿತಾ ಇದ್ದಾರೆ. ಸೊ ಅವರು ಒಂದು ಮ್ಯೂಸಿಕ್ಕು ಈ ಸಿನಿಮಾಗೆ ತುಂಬ ಸಪೋರ್ಟ್ ಮಾಡಿದೆ. ಮಫ್ತಿನೂ ಅಷ್ಟೇ ಒಂದು ಒಳ್ಳೆ ಮ್ಯೂಸಿಕ್ ಕೊಟ್ಟಿದ್ರು. ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಮೈ ಕ್ಯಾಮ್ರಾಮನ್ ನವೀನ್ ಕುಮಾರ್ ಅವ್ರಿಗೆ ಈಚ್ ಆ್ಯಂಡ್ ಎವ್ರಿ ಫ್ರೇಮ್ ತುಂಬ ಅಂದರೆ ಅವ್ರದ್ದು ನಂದು ಹೆಂಗಿರುತ್ತೆ ಅಂದರೆ ಸೆಟ್ಟಲ್ಲಿ ಜಗಳ ಆಡ್ತಾ ಇರ್ತೀವಿ, ಒಂದು ಮೈಂಡ್ ಸೆಟ್ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಶಿವಣ್ಣಗೂ ಗೊತ್ತು ಆ ಹೀಟ್ ಕ್ಯಾರಿ ಆಗ್ತಾ ಇರುತ್ತೆ, ಬಟ್ ಔಟ್ಪುಟ್ ಅಷ್ಟೇ ಚೆನ್ನಾಗಿ ಕೊಡ್ತಾರೆ. ಥ್ಯಾಂಕ್ ಯು ನವೀನ್ ಸರ್. ಆ್ಯಂಡ್ ಮೈ ಆರ್ಟ್ ಡೈರೆಕ್ಟರ್ ಗುಣ ಸರ್ ತುಂಬ ಚೆನ್ನಾಗಿ ಸೆಟ್ ಹಾಕಿಕೊಟ್ರು. ಇವತ್ತು ನಮ್ಮ ನಾಯಕಿ ನಟಿ ರುಕ್ಮಿಣಿ ವಸಂತ ಅವ್ರು ಬರೋಕ್ಕಾಗಲಿಲ್ಲ, ಅವ್ರಿಗೂ ನಮ್ಮ ಸಕ್ಸಸ್ ಮೀಟ್ ಕಡೆಯಿಂದ ಅವ್ರಿಗೂ ಧನ್ಯವಾದಗಳು ತಿಳಿಸ್ತೀನಿ. ಇಡೀ ಆರ್ಟಿಸ್ಟ್ಗಳಿಗೆ ಅವಿನಾಶ್ ಸರ್, ರಾಹುಲ್ ಬೋಸ್ ಸರ್, ಛಾಯಾ ಸಿಂಗ್ ಮೇಡಮ್, ಶಬೀರ್ ಅವರು, ಸಿಂಗಾ ಸರ್, ಮಧು ಸರ್ ಆ್ಯಂಡ್ ಪ್ರತಾಪ್ ಸರ್, ಗೋಪಾಲ್ ದೇಶಪಾಂಡೆ ಸರ್, ಇದರ ತುಂಬ ಜನ, ನಮ್ಮ ಶಬರಿ. ಸೊ ಇದೆಲ್ಲ ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟು. ಸೊ ತುಂಬ ಕಷ್ಟಪಟ್ಟಿದ್ದಾರೆ. ಪ್ರಶಾಂತ್, ಭೀಮ್, ಶ್ರೀಧರ್, ವೇದಿಕ್, ಸೋಲೋಮನ್, ಆಕಾಶ್ ಎಡಿಟರು ಕುಳ್ಳಕ್ಕಿದ್ದಾನೆ ಬಟ್ ಚೆನ್ನಾಗಿ ಮಾಡ್ತಾನೆ ಕೆಲಸ. ಕೈ ಇತ್ತು ಆಕಾಶ್ ಎಡಿಟರ್. ಸೊ ಪ್ರಶಾಂತ್ ನನ್ನನ್ನು ಶಿವಣ್ಣ ಏನಾದರೂ ಏನಮ್ಮ ಅದು ಇದು ಅಂತ ಬೈಬೇಕು ಅನ್ಕೊಂಡ್ರೆ ಫಸ್ಟ್ ಲಾಕ್ ಆಗೋ ಶಿವಣ್ಣ ಪ್ರಶಾಂತ್. ಸೊ ನನ್ನ ಬಿಹಾಫ್ ಆಫ್ ನನ್ನಿಂದ ತುಂಬ ಸಲ ಲಾಕ್ ಆಗಿದ್ದಾರೆ. ಥ್ಯಾಂಕ್ ಯು ಪ್ರಶಾಂತ್. ಆ್ಯಂಡ್ ವೀರು ಸೋಲ್ಜರ್ ಥರ ಕೆಲಸ ಮಾಡ್ತಾರೆ, ಸೂಪರ್ ವೀರು, ವೆರಿ ಗುಡ್. ಆ್ಯಂಡ್ ಪಾಟೀಲ್ ಆಲ್ರೆಡಿ 2 ಸಿನಿಮಾ ಡೈರೆಕ್ಟ್ ಮಾಡಿದ್ದಾರೆ, ರಿಲೀಸ್ ಆಗಬೇಕು. ಆಲ್ ದ ವೆರಿ ಬೆಸ್ಟ್ ಪಾಟೀಲ್. ಆ್ಯಂಡ್ ನವೀನ್ ಕುಮಾರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ, ನನ್ನ ಕ್ಲಾಸ್ಮೇಟು. ಸೊ ಐ ಥಿಂಕ್ ಎಲ್ಲರ ಹೆಸರು ಹೇಳಿದೆ ಅನ್ಕೊಂತೀವಿ. ಒಳ್ಳೇದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಭಾರತ ರಣಗಳನ್ನ ಏನು ಇಷ್ಟು ಮಟ್ಟಿಗೆ ಒಂದು ಎಲ್ಲರೂ ಹೇಳ್ದಂಗೆ ಬ್ಲಾಕ್ ಬಸ್ಟರ್ ಅಂತ ಮಾಡಿದ್ದೀರ, ಅದು ಕಾರಣಕರ್ತರೆ ನೀವು. ಅಂದರೆ ನೀವು ಪ್ರೀತಿಸಿದ್ದೀರಾ, ಅನುಭವಿಸಿದ್ದೀರಾ. ಅನುಭವನ ನಾವು ನೋಡಿದ್ದೀವಿ, ಕೇಳಿದ್ದೀವಿ ಎಷ್ಟೋ ಸ್ನೇಹಿತರ ಮೂಲಕ. ಎಸ್ಪೆಷಲಿ ಐ ಥಿಂಕ್ ನಮಗೆ ಸುದಿ, ಶ್ರೀಕಾಂತ್ ಹಾಗೂ ಈ ಪುನೀತ್, ಈ 3 ಜನ ತಲೆ ತಿನ್ಬಿಟ್ಟಿನಿ ಅವಲ್ಲಿ ಫೋನ್ ಮಾಡಿ. ಐ ಥಿಂಕ್ ಅವ್ರು ಎಷ್ಟು ಸತಿ ಬೈಕ್ ಆಡ್ತಾ ಗೊತ್ತಿಲ್ಲ. ಬೈದು ನಂಗೆ ಚಿಂತೆ ಮಾಡೋದೇ ಹಂಗೆ, ಯಾಕಂದರೆ ನಾ ಇರೋದೇ ಹಂಗೆ ಅಂತ ಅವ್ರಿಗೂ ಗೊತ್ತು. ಸೊ ಎಷ್ಟೋ ಸತಿ ನೋಡಿದ್ದೀವಿ ನಾವು. ಆ್ಯಂಡ್ ಯಾವತ್ತೂ ಯೂಟ್ಯೂಬ್ನ ಅಷ್ಟು ನೋಡದೇ ಇರೋನು ಯಾವತ್ತೂ ಡೈಲಿ ನೋಡೋಕ್ಕೆ ಶುರು ಮಾಡಿಬಿಟ್ಟಿದ್ವಿ. ಅದೇನು ಮಾಡೋದು ಗೊತ್ತಾಯ್ತು. ಬೇಕಾದ್ರೆ ಎಲ್ಲಾದ್ರೂ ಅವರ ಪ್ರಶಂಸೆ ಇರ್ಬೋದು, ಎಲ್ಲಾದ್ರೂ ಇದು ಮಾಡಿದ್ದಾರೆ. ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಇಷ್ಟು ಮಟ್ಟಿಗೆ ಆಗಿದ್ದಕ್ಕೆ, ಯಾಕಂದರೆ ಡಿಕೆಡ್ಲಿ ಯಾವಾಗ ಹೇಳ್ತೀನಿ ವಕಾವ್ ಅಂತ ಇದು ವಕಾವ್ ಆಯಿತು. ಅದಕ್ಕೆ ಕಾರಣ ನೀವೆಲ್ಲರೂ. ಐ ಥಿಂಕ್ ಶುಡ್ ಥ್ಯಾಂಕ್ ಯು ವೆರಿ ಮಚ್. ತುಂಬ ಧನ್ಯವಾದಗಳು. ಅದು ಗೀತಾ ಪಿಕ್ಚರ್ಸ್ನಲ್ಲಿ 2ನೇ ಸಿನಿಮಾ ವೇದ ಆದಮೇಲೆ ಇದನ್ನ ಬಂದು ಅಷ್ಟು ಅದ್ಭುತವಾಗಿ ಮಾಡಿ ನೀವೆಲ್ಲ ಹೆಸರು ಕೊಟ್ಟಿದ್ದಕ್ಕೆ ಪಾಪ ಬಾಯಾರಿಕೆಯಿಂದ ಅವ್ರು ಹೇಳಿದ್ರು, ಪ್ರತಾಪ್ ಅವರು ಹ್ಯಾಟ್ರಿಕ್, ಪ್ರತಾಪ್ ಹೇಳಿದ್ರೆ ಇವರು ಮಧು ಅವರು ಹೇಳಿದ್ರು ಹ್ಯಾಟ್ರಿಕ್ ಆಗುತ್ತೆ ಅಂತ.
ಹ್ಯಾಟ್ರಿಕ್ ಆಗಲಿ ಅಂತ ನಾನು ನಿಮ್ಮಲ್ಲೂ ಪ್ರಾರ್ಥನೆ ಮಾಡ್ಕೊತೀನಿ, ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ಐ ಥಿಂಕ್ ಆಗುತ್ತೆ, ಯಾಕಂದರೆ ಪ್ರತಿ ಒಂದು ಸಿನಿಮಾನು ಏನಾದರೂ ಒಂದು ಇಂಟೆನ್ಷನ್ ಇಟ್ಕೊಂಡು ಮಾಡಬೇಕು ಅಂತಿದೆ. ಅವಾಗ ಅದು ಹೆಣ್ಣು ಮಕ್ಕಳಿಗಾಗೆ ಚಿತ್ರ ಮಾಡಿದ್ರು ಶಿವಣ್ಣ ಅಂತ ಹೇಳಿದ್ರು ವೇದ ಅಲ್ಲಿ. ಈ ಸಿನಿಮಾ ಬಾರಿಸಿ ರಣಗಳನ್ನ ನಾವು ಏನು ಮಫ್ತಿಲಿ ನೀವು ಪ್ರೀತಿಸಂಥ ಪಾತ್ರನ ನರ್ತನ್ ತಿರ್ಗಾ ಬಂದು ಅಲ್ಲಿ ಮಫ್ತಿಲಿ ನೀವು ಬಾರಿಸಿ ರಣಗಳನ್ನ ಇಷ್ಟಪಟ್ಟಿದ್ದೀರಿ. ಆದರೆ ಈ ಬಾರಿಸಿ ರಣಗಲ್ನಲ್ಲಿ ರಣಗಲ್ ಪಾತ್ರ ನೀವು ಹೃದಯಕ್ಕೆ ತಗೊಂಡಿದ್ದೀರಾ, ಅದಕ್ಕೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇಲ್ಲಿ ನೆಕ್ಸ್ಟ್ ಎ ಫಾರ್ ಆನಂದ್, ಖಂಡಿತ ಏನು ಆನಂದ 1986 ನೀವು ಆನಂದ ಕೊಡ್ತೋ ಅದೇ ಆನಂದ 100% ಸಿಗುತ್ತೆ ಅಂತ ಶ್ರೀನಿ ನಿರ್ದೇಶನದಲ್ಲಿ ಮಾಡ್ತಾ ಇದ್ವಿ 3ನೇ ಚಿತ್ರ. ಸೊ ಎಲ್ಲರೂ ಬ್ಲೆಸ್ಸಿಂಗ್ಸ್ ಬೇಕು ಫಸ್ಟು. ಇಷ್ಟು ಹೇಳ್ತಾ ಇನ್ನೊಂದು ಹೇಳ್ತಿರ್ತಾರ ಈ ಕ್ಯಾಮ್ರಾದ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಪಾಪ ತುಂಬ ಜನ ಅವ್ರಿಗೆ ತಲೆ ತಿಂದಿರ್ತೀನಿ, ಎಷ್ಟೊತ್ತಿಗೆ ಫೋನು ಮಾಡ್ತೀನಿ, ಬಟ್ ನಾವು ಬೈದ್ರು ಪಾಪ ಅವ್ರು ಇದನ್ನ ತಗೊಳ್ತಾರೆ. ನನಗೇನು ಯಾತಿಗೆ ಬೈತಾರೆ, ನಮಗೆ ಭಯ, ಒಂದು ಸಿನ್ಸಿಯಾರಿಟಿ. ಯಾಕಂದರೆ ದುಡ್ಡು ಹೋಗುತ್ತೆ, ಎಲ್ಲರ ಕೆಲವು ಸಿಗುತ್ತೆ ದುಡ್ಡು, ಆದರೆ ಆ ದುಡ್ಡನ್ನ ಪ್ರಾಪರಾಗಿ ಯೂಸ್ ಮಾಡಬೇಕು. ಯಾರೇ ಆದ್ರೂ ಲಕ್ಷ್ಮಿ ಬರೋದು ತುಂಬ ಅಪರೂಪ, ಬಂದಾಗ ಅದನ್ನ ಕಣ್ಣಿಗೆ ಒತ್ಕೋಬೇಕು, ಸುಮ್ಮನೆ ಎತ್ತು ಬಿಸಾಕೋದಲ್ಲ ಅಲ್ವಾ. ನಾವು ಅದಕ್ಕೆ ಅದು ಭಯ ಪಡ್ತೀವಿ ಹೊರತು ಇನ್ನೇನು ಅವ್ರನ್ನ ನೋಯಿಸ್ಬೇಕಂತ ಏನಿಲ್ಲ. ಅವ್ರಿಗೂ ಆ ವ್ಯಾಲ್ಯೂ ಗೊತ್ತಾಗ್ಲಿ ಅಂತ ಹೇಳ್ತೀವಿ ಹೊರತು ಇನ್ನೇನಿಲ್ಲ. ಬಟ್ ಅವ್ರು ಎಲ್ಲರೂ ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ಏನೇ ಬೈದ್ರು ಮನಸ್ಸಲ್ಲಿ ಇಟ್ಕೊಳ್ತೀನಿ, ತಿರ್ಗಾ ನೆಕ್ಸ್ಟ್ ಮೂಮೆಂಟ್ಲಿ ಮಾತಾಡ್ತೀನಿ. ಯಾಕಂದರೆ ನಾನು ಐ ಥಿಂಕ್ ನಾನು ಅಲ್ಲಿ ಸಾರಿ ಕೇಳ್ತಿರ್ಬೋದು, ಇಲ್ಲಿ ಎಲ್ಲರ ಮುಂದೆ ಐ ಆಮ್ ಸಾರಿ, ಯಾರಿಗಾರು ಹರ್ಟ್ ಆಗಿದೆ, ಐ ಆಮ್ ವೆರಿ ವೆರಿ ಸಾರಿ. ಯಾಕಂದರೆ ನಾನು ಬೈದ್ರೂ ನಾನು ಒಂದು ಪ್ರೀತಿಯಿಂದ ಬೈತೀನಿ. ನವೀನ್ಗೂ ಅಷ್ಟೇ, ಯಾಕಂದ್ರೆ ನವೀನ್ ಬಂದ್ಬಿಟ್ಟು ನನಗೆ ತುಂಬ ಫೇವ್ರೆಟ್ ಕ್ಯಾಮ್ರಾಮನ್. ಯಾಕಂದರೆ ಕಬೀರಾದಲ್ಲಿ ನಮ್ಮ ಬಾಬು ಅವ್ರು ಬಂದು ಅವ್ರದ್ದು ಒಂದು ತುಣುಕು ತೋರಿಸಿದ್ರು, ಅದಾದ್ಮೇಲೆ ನಂಗೆ ತುಂಬ ಅಟ್ರಾಕ್ಟ್ ಆಯಿತು. ಇಲ್ಲ ಫಸ್ಟ್ ಬುಕ್ ಮಾಡಿ ಅವ್ರನ್ನ. ಇವತ್ತು ಕಬೀರ ನಾನು ತುಂಬ ಹೆಮ್ಮೆಯಿಂದ ಹೇಳ್ಕೊತೀನಿ, ಕಬೀರಾದಲ್ಲಿ ಏನಾದರೂ ಜಾಸ್ತಿ ಫ್ಲಾಸ್ ಇದೆ ಪಿಕ್ಚರ್ಲಿ, ಅಂದರೆ ಮೇಕಿಂಗ್ ವೈಸ್ಲಿ ಭಾಳ ಇದು ಮಾಡಿದ್ದಾರೆ. ಬಟ್ ಆ ಫ್ಲಾಸ್ನು ಅಚ್ಚುಕಡೆ ತೋರಿಸ್ಬಿಟ್ರು ನವೀನ್. ನಾನು ತುಂಬ ಹೆಮ್ಮೆಯಿಂದ ಹೇಳ್ತೀನಿ, ನವೀನೇ ಫಸ್ಟ್ ಹೀರೋ ಆ ಪಿಕ್ಚರ್ಗೆ, ಆಮೇಲೆ ನಾನು ಬರ್ತೀನಿ. ಯಾಕೆ ಅಷ್ಟು ಅದ್ಭುತವಾಗಿ ಫೋಟೋಗ್ರಫಿ ಮಾಡಿದರು ನವೀನ್. ತುಂಬ ಥ್ಯಾಂಕ್ಸ್. ಆ್ಯಂಡ್ ಇದೇ ಥರ ಬೆಳೀತಾ ಹೋಗಿ ನೀವು ನಿಜವಾಗ್ಲೂ. ಯಾಕಂದರೆ ಇವತ್ತು ತಮಿಳ್ ಸಿನಿಮಾದಲ್ಲಿ ತುಂಬ ಅತಿ ಬೇಡಿಕೆಯಾದ ಕ್ಯಾಮ್ರಾಮನ್ ಆಗಿದ್ದಾರೆ, ನಮ್ಗೆ ಅದು ಹೆಮ್ಮೆ ಅನಿಸುತ್ತೆ. ಅದಕ್ಕಂತ ಕನ್ನಡ ಮರ್ತ್ಬಿಡ್ಬೇಡಿ, ಇಲ್ಲಿ ಅವಾಗ ಡೇಟ್ ಕೊಡ್ತಾ ಇರಿ, ಇದ್ರ ಸೀಕ್ವೆಲ್ ಬೇರೆ ಇದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.